ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಡಿಲೀಷಿಯಸ್ ಆಗಿರುವಂಥ ಗೋಬಿ ಪನ್ನೀರ್ ಪರಾಟ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಈ ಪರಾಟ ಬೇರೆ ಪರಾಟ ಕಂಪೇರ್ ಮಾಡಿದರೆ ಮಾಡೋದು ತುಂಬಾ ಸುಲಭ ಆಗಿರುತ್ತೆ, ಹಾಗೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಫ್ಲಫಿ ಆಗಿರುತ್ತೆ. ನೋಡ್ತಿರ್ಬೋದು ನೀವು ಇಲ್ಲಿ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಲೇಯರ್ ಒಳಗಡೆ ನೋಡಿ, ಲೇಯರು ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ಸ್ಟಫಿಂಗು ಎಲ್ಲ ಕಡೆ ಎಷ್ಟು ಈಕ್ವಲ್ ಆಗಿ ಸ್ಪ್ರೆಡ್ ಆಗಿದೆ ಅಂತ. ಈ ರೀತಿಯಾದಂಥ ಡಾಬಾ ಸ್ಟೈಲ್ ಪರಾಟ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸಾಫ್ಟ್ ಇದೆ, ಎರಡೇ ಬೆರಳಲ್ಲಿ ಕಟ್ಟಾಗುತ್ತೆ. ಹಾಗೆ ಈಗ ಇನ್ನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಮಕ್ಕಳಿಗೆ ಏನಪ್ಪ ಡೈಲಿ ಟಿಫನ್ ಬಾಕ್ಸಿಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಇದನ್ನೊಮ್ಮೆ ಟ್ರೈ ಮಾಡಿ. ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಹಾಗಾದರೆ ನೀವು ಇದನ್ನು ಬ್ರೇಕ್ಫಾಸ್ಟಿಗೆ, ಡಿನ್ನರಿಗೆ, ಯಾವಾಗ ಲಂಚಿಗೆ ಬೇಕಾದರೂ ಮಾಡ್ಕೊಳ್ಬೋದು. ಹೆಲ್ದಿ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನೋಡಿ, ಇಲ್ಲಿ ಫಸ್ಟಿಗೆ ಹಿಟ್ಟನ್ನು ಕಲಸಿಟ್ಕೊಂಡು ಬಿಡಬೇಕು. ಹಾಗಾಗಿ ಇಲ್ಲೊಂದು 4 ಬೌಲ್ ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀವೆಷ್ಟು ಪರೋಟ ಮಾಡ್ತೀರ ಅದ್ರ ಮೇಲೆ ಡಿಪೆಂಡಾಗಿ ಹಿಟ್ಟು ತೊಗೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ 1 ಸ್ಪೂನ್ ಆಗುವಷ್ಟು ಅಜ್ವಾನನ್ನು ನಾನು ಈ ಥರ ನೋಡಿ ಅಂಗೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿ ಹಾಕಿದರೆ ಚೆನ್ನಾಗಿ ಪರಿಮಳ ಬರುತ್ತೆ. ಹಾಗಾಗಿ ಒಂದು ಸರಿ ಈ ಥರ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡು ಈ ಥರ ಹಾಕ್ಕೊಳ್ಳಿ. ಅಜ್ವಾನ ಹಾಕೋದ್ರಿಂದ ಜೀರ್ಣಕ್ಕೂ ಒಳ್ಳೆ ಹೆಲ್ಪ್ ಆಗುತ್ತೆ, ಮತ್ತು ಪರಿಮಳ ಎಲ್ಲ ಒಳ್ಳೆ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಕಲರಿಗೋಸ್ಕರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಪರೋಟ ಕಲರ್ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ನಾವೇನು ಮಾಡಬೇಕು, ಡ್ರೈ ಇದ್ದಾಗನೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಎಲ್ಲ ಕಡೆ ಎಲ್ಲ ಅರಿಶಿನ ಮತ್ತು ಇದೆಲ್ಲ ಅಜ್ವಾನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಒಂದೇ ಸರಿ ನೀರು ಹಾಕ್ಬಿಟ್ರೆ ಮತ್ತು ನೀರು ಜಾಸ್ತಿ ಆಯ್ತಂತ ಹಿಟ್ಟು ಜಾಸ್ತಿ ಆಯ್ತಂತ ನೀರು ಈ ಥರ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿಗೆಲ್ಲ ಹೇಗೆ ಕಲಿಸ್ತೀರಲ್ವ ಅದೇ ಕಲಿಸ್ಕೊಂಡ್ರೆ ಸಾಕು. ಸ್ವಲ್ಪ ಸಾಫ್ಟ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಂದರೆ ತುಂಬ ಸಾಫ್ಟ್ ಮಾಡ್ಕೊಳ್ಬೇಡಿ. ನೋಡಿ, ಈ ಥರ ನೀಟಾಗಿ ಕಲಿಸಿದ ಮೇಲೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ನಾನು ಕಲಿಸುವಾಗ ಏನು ಎಣ್ಣೆ ಹಾಕಿರಲಿಲ್ಲ. ಲಾಸ್ಟಿಗೆ ಈ ಥರ 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಈ ಥರ ನಾದ್ಕೊಳ್ಬೇಕೆಲ್ಲ. ನೀಟಾಗಿ ನಾದ್ಕೊಂಡು ಅದಕ್ಕೆ ಸ್ವಲ್ಪ ಇದು ಬರಬೇಕು, ನಾರಿನಂಶ ಬಂದರೆ ನಿಮಗೆ ಚಪಾತಿ ಇದು ಪರೋಟ ಮಾಡೋಕ್ಕೆ ಈಸಿ ಆಗುತ್ತೆ. ಒಂದು ಅರ್ಧ ಗಂಟೆನಾದರೂ ಇದನ್ನು ಇಡಬೇಕು. 1 ಗಂಟೆ ಎಲ್ಲ ಇಟ್ಟರೆ ಇನ್ನೂ ಒಳ್ಳೆಯದು. ಈಗ ನೋಡಿ, ಇದು ಗೋಬಿ ಸ್ಟಫಿಂಗಿಗೋಸ್ಕರ ನಾನು ಇದನ್ನು ಗೋಬಿ ತೊಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ, ತುಂಬ ಚಿಕ್ಕದೇನು ಬೇಡ, ಇಷ್ಟು ದೊಡ್ಡದಿದ್ರೂ ಪರವಾಗಿಲ್ಲ. ಅದರದ್ದು ಇದನ್ನೆಲ್ಲ ತಗೊಂಡಿದ್ದೀನಿ, ದಂಟೆಲ್ಲ. ಇದು ಅಂದರೆ ನಾವು ತುರ್ಕೊಳ್ಳಿಕ್ಕಿದೆಯಲ್ಲ, ಹಾಗಾಗಿ ದೊಡ್ಡ ಹೋಳು ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ. ಈಗ ಇದನ್ನು ನಾವೇನು ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಕ್ಲೀನ್ ಮಾಡ್ಕೊಳ್ಬೇಕಲ್ವ. ಹಾಗೆ ಸುಮ್ಮನೆ ಮೇಲಿಂದ ತೊಳೆದ್ರೆ ಅದು ಕ್ಲೀನ್ ಆಗೋಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಒಂದು ಇದಕ್ಕೆ ಹಾಕ್ಕೊಂಡು, ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ, ಅರಿಶಿನ ಮತ್ತು ಉಪ್ಪು ಹಾಕಿ. ಆ ಕುದ್ದಂಥ ನೀರನ್ನು ಇದಕ್ಕೆ ಹಾಕಿ ಒಂದು 5 ಮಿನಿಟ್ಸ್ ಇಡಬೇಕು. ಆಗ ಇದರಲ್ಲಿರೋ ಹುಳಗಳೇನಾದರೂ ಇದ್ದರೆ ಒಳಗಡೆ ನಮಗೆ ಕಾಣಲ್ಲಲ್ವ, ಅದೆಲ್ಲ ಈಸಿಯಾಗಿ ಹೊರಗಡೆ ಬರುತ್ತೆ, ಕ್ಲೀನ್ ಆಗುತ್ತೆ ಗೋಬಿ. ಹಾಗಾಗಿ ಎಲ್ಲ ಹುಳುಗಳು ಇದರಲ್ಲಿ ಚೆನ್ನಾಗಿ ಬಿಸಿನೀರಲ್ಲಿ ಡಿಪ್ ಆಗ್ತಿರೋ ಅಂತ ನೋಡ್ಕೊಂಡು 5 ಮಿನಿಟ್ಸ್ ಇಡೋಣ. ಈಗ ನೋಡಿ, ಇಲ್ಲಿ ಒಂದು 15 ಆಗುವಷ್ಟು ಬೆಳ್ಳುಳ್ಳಿ ಹೆಸಳು, 1 ಇಂಚ್ ಆಗುವಷ್ಟು ಶುಂಠಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಹೆಸರು ಚಿಕ್ಕದಿರೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ನಾವು ತುರ್ಕೊಳ್ಬೇಕು. ನೀವು ಬೇಕಾದರೆ ನಾನಿಲ್ಲಿ ಹಸಿಮೆಣಸು ಹಾಕ್ತಿಲ್ಲ, ಹಸಿ ಖಾರ ಇಷ್ಟಪಡೋರಾದರೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿನ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡು ಹಾಕ್ಕೊಳ್ಬೋದು. ಇಲ್ಲ ನಿಮ್ಮ ಹತ್ರ ರೆಡಿಯಾಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಅದು ಈ ಥರ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಅದು ಪರಿಮಳನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ, ಹೆಲ್ತಿಗೂ ಒಳ್ಳೆಯದನ್ನೋ ಕಾರಣಕ್ಕೆ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ನೋಡಿ, ಇದನ್ನು ನೀರೆಲ್ಲ ಚೆನ್ನಾಗಿ ತೆಗೆದು ಡ್ರೈ ಆಗಿದೆ. ಇದನ್ನು ನಾವೇನು ಮಾಡೋಣ ಅಂದರೆ, ಈಗ ಒಂದು ತುರಿಮಣೆಯಲ್ಲಿ ಚೆನ್ನಾಗಿ ತುರ್ಕೊಳ್ಳೋಣ. ತುರಿದ್ರೆ ಏನಾಗುತ್ತೆ, ಕೆಲಸನೂ ಬೇಗ ಆಗುತ್ತೆ, ಮತ್ತು ಸ್ಟಫಿಂಗಿಗೆ ಈಸಿ ಆಗಿಬಿಡುತ್ತೆ. ಹಾಗಾಗಿ ನೀಟಾಗಿ ಇದನ್ನು ತುರ್ಕೊಳ್ಬೇಕು. ನೋಡಿ ಎಷ್ಟು ಬೇಗ ತುರಿದಾಯಿತು ಅಂತ. ಈ ಥರ ನೀಟಾಗಿ ತುರ್ಕೊಂಡ್ಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ನಾವು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಹಾಗೆ ಇನ್ನೊಂದು ಪ್ಲೇಟಲ್ಲಿ ನಾನು ಪನ್ನೀರ್ ತೊಗೊಂಡಿದ್ದೀನಿ, ಒಂದು 50 ಗ್ರಾಮ್ ಆಗೋಷ್ಟು. ಅದನ್ನು ತುರುಕ್ಕೊಳ್ತಾ ಇದ್ದೀನಿ ನೀಟಾಗಿ. ನೀವು ಬೇಕಾದರೆ ಕೈಯಲ್ಲೇ ಪುಡಿ ಮಾಡಿ ಹಾಕ್ಕೊಳ್ಳೋದಾದರೂ ಹಾಕ್ಕೊಳ್ಬೋದು. ಪನ್ನೀರ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪರೋಟದ್ದು, ಹಾಗೆ ಹೆಲ್ತಿಗೆ ಒಳ್ಳೆಯದಲ್ವ. ಸೊ ಇದನ್ನು ಮಿಕ್ಸ್ ಮಾಡಿದ್ರೆ ಸೂಪರಾಗಿರುತ್ತೆ. ಇದನ್ನು ತುರಿದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ನೋಡಿ, ಇದಕ್ಕೆ ಪ್ಯಾನಿಗೆ ಸ್ವಲ್ಪ ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಅದು ಕಾದ್ಮೇಲೆ ನೀವು ತುರಿದಿಟ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇದನ್ನು ಚೆನ್ನಾಗಿ ಏನು ಮಾಡಬೇಕು ಅಂದರೆ, ನೀವು ಫ್ರೈ ಮಾಡ್ಕೊಳ್ಬೇಕಾದ್ರೆ ಹಸಿ ವಾಸನೆ ಹೋಗೋ ತನಕ ಫುಲ್ ಬ್ರೌನ್ ಏನಾಗೋದು ಬೇಡ, ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಮಕ್ಕಳಿಗೆ ತರಕಾರಿ ಹೇಗೆ ತಿನ್ನಿಸೋದಂತಲೇ ಗೊತ್ತಾಗಲ್ಲ. ಅದರಲ್ಲೂ ಸ್ಕೂಲಿಗೆಲ್ಲ ಅವ್ರು ಸಾಂಬಾರು ಅಥವಾ ಈ ಸೈಡ್ ಡಿಶ್ ಏನಾದರೂ ತರಕಾರಿಯಿಂದ ಮಾಡಿಕೊಟ್ರೆ ತಿನ್ನೋದೇ ಇಲ್ಲ. ಹಾಗಾಗಿ ಈ ಥರ ಸ್ಟಫಿಂಗ್ ಇರೋಂಥ ಪರಾಟಗಳನ್ನೆಲ್ಲ ಮಾಡಿಕೊಟ್ರೆ ತರಕಾರಿ ಸ್ವಲ್ಪ ಕೆಚಪ್ ಒಟ್ಟಿಗೆ ಅಥವಾ ಬೆಣ್ಣೆ ಹಾಕ್ಕೊಟ್ರೆ ಚೆನ್ನಾಗಿ ತಿಂದುಬಿಡ್ತಾರೆ. ಹಾಗಾಗಿ ನಾವು ಈ ಥರ ತರಕಾರಿಯಿಂದ ವೆರೈಟಿ ಆಗೆಲ್ಲ ಪರಾಟಗಳನ್ನು ಟ್ರೈ ಮಾಡ್ತಿರ್ತೀವಲ್ಲ, ಸೊ ಈ ಥರ ಗೋಬಿ ಪರಾಟನೂ ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗಂತ ಅದನ್ನು ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈಗ ನಾನು ತುರಿದಿಟ್ಕೊಂಡಂಥ ಗೋಬಿನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಗೋಬಿನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 2-3 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದರಲ್ಲಿ ನೀರು ಏನು ಹಾಕಿ ಮಾಡೋದು ಬೇಡ, ಚೆನ್ನಾಗಿ ಮಗ್ಸ್ಕೊಳ್ತಾ ಅದರಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಮತ್ತು ಸಣ್ಣಗೆ ತುರಿದಿರ್ತೀವಲ್ಲ, ಹಾಗಾಗಿ ಜಾಸ್ತಿ ನೀರೇನು ಹಾಕಿದ್ರು ಅದು ಮತ್ತು ನಿಮ್ಮ ಸ್ಟಫಿಂಗ್ ಅಗಳೆ ಆಗುತ್ತೆ. ಇದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಇಂಗು, ಹಾಗೆ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಕಲರಿಗೋಸ್ಕರ.
ಮತ್ತು ನೀವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ಒಂದೇ ಕಡೆ ಉಳ್ಕೊಳ್ಬಾರ್ದಲ್ಲ ಅರಿಶಿನ ಪೌಡ್ರೆಲ್ಲ, ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಖಾರ ನಿಮ್ಗೆ ನೋಡಿಕೊಂಡು ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು. ಇದು ಹಾಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಹಸಿಮೆಣಸು ಹಾಕಲಿಲ್ಲ, ಖಾಲಿ ಚಿಲ್ಲಿ ಪೌಡ್ರ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕಾದವರು ಹಾಕ್ಕೊಳ್ಬೋದು. ಈಗ 1.5 ಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕೋದ್ರಿಂದನೂ ಹಾಗೆ ಪರಿಮಳ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಇಲ್ಲೊಂದು ಸ್ವಲ್ಪ ರುಚಿಗೆ ಉಪ್ಪು, ಹಿಟ್ಟಿಗೆ ಉಪ್ಪು ಹಾಕಿದ್ದೀವಿ, ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಕೊನೆಗೆ. ಇದನ್ನೆಲ್ಲ ಹಾಕಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಇದನ್ನು ಮತ್ತೆ ಎಕ್ಸ್ಟ್ರಾ ಬೇಯಿಸೋದೇನು ಬೇಡ, ಮುಚ್ಚಿಟ್ಟು ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡುವಾಗನೇ ಚೆನ್ನಾಗಿ ಬೆಂದು ಸಾಫ್ಟಾಗಿರುತ್ತೆ. ನೋಡ್ತಿರ್ಬೋದು ನೀವು ಇಲ್ಲಿ ಗೋಬಿ ಚೆನ್ನಾಗಿ ತುರಿದಿರ್ತೀವಲ್ವ ತುಂಬ ಸಣ್ಣದಾಗಿ, ಹಾಗಾಗಿ ಇದರಲ್ಲಿ ಬೇಯಲಿಕ್ಕೆ ಏನಿರಲ್ಲ, ಬೇಗ ಬೆಂದು ಹೋಗ್ಕೊಳುತ್ತೆ. ಈ ಥರ ಎಲ್ಲ ಮಸಾಲೆಗಳು ಚೆನ್ನಾಗಿ ಮಿಕ್ಸ್ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ ಮಸಾಲೆಗಳದ್ದು ಅಂತ ಹೇಳುವಾಗ, ಎಲ್ಲ ರೆಡಿಯಾಗಿದೆ ಸ್ಟಫ್ ಅನ್ನುವಾಗ ಲಾಸ್ಟಿಗೆ ನಾವೇನು ಮಾಡಬೇಕು, ತುರಿದಿಟ್ಟಂಥ ಪನ್ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಬಿಡಬೇಕು. ಸೊ ಪನ್ನೀರನ್ನೆಲ್ಲ ನೀಟಾಗಿ ಸೇರಿಸಿದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಸಾಲೆಗಳು, ಇದು ಗೋಬಿ ಪನ್ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿದರೆ ಆಯಿತು. ನಮ್ಮ ಸ್ಟಫಿಂಗು ರೆಡಿಯಾಗಿದೆ. ಕೊನೆಯದಾಗಿ ಇದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದರೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ, ಪರಿಮಳನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಕೊಡುತ್ತೆ, ಹಾಗೆ ಕಲರ್ಫುಲ್ಲಾಗಿಯೂ ಇರುತ್ತೆ. ಹಾಗಾಗಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡ್ಬಿಡಿ. ಎಲ್ಲ ಸೇರಿಸಿ ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡಿ. ಕೂಲಾದಮೇಲೆ ಸ್ಟಫಿಂಗ್ ಮಾಡಿ ಪರೋಟ ಮಾಡ್ಕೊಳ್ಬೋದು. ಹಾಗಾಗಿ ಸ್ವಲ್ಪ ಕೂಲಾಗೋ ತನಕ ಇದನ್ನ ಹಾಗೆ ಇಟ್ಟಿರಿ. ನೋಡಿ ಇಲ್ಲಿ ಚೆನ್ನಾಗಿ ಕೂಲಾಗಿದೆ. ಈಗ ನೋಡಿ ಇಷ್ಟು ದೊಡ್ಡದೊಂದು ಉಂಡೆ ತೊಗೊಂಡಿದ್ದೀನಿ. ನೀವು ದೊಡ್ಡ ಪರೋಟ, ನಾನು ಮೀಡಿಯಮ್ ಸೈಜ್ ಮಾಡ್ತೇನೆ, ತುಂಬ ದೊಡ್ಡದು ಮಾಡ್ತಾಯಿಲ್ಲ ಪರೋಟ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲೈಟಾಗಿ ಲಟ್ಟಿಸ್ಕೊಳ್ಬೇಕು, ತುಂಬ ದೊಡ್ಡದು ಮಾಡೋದೇನು ಬೇಡ. ಈ ಥರ ಮಾಡಿ ಅದಕ್ಕೆ ನೋಡಿ ಈ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಸ್ಟಫಿಂಗ್, ಒಂಚೂರು ಎಕ್ಸ್ಟ್ರಾ ಹಾಕ್ಕೊಳ್ತಿದ್ದೀನಿ, 1.25 ಸ್ಪೂನ್ ಆಗೋಷ್ಟು ಸ್ಟಫಿಂಗು. ನೀವು ಎಷ್ಟು ದೊಡ್ಡದು ಹಿಟ್ಟು ತೊಗೊಳ್ತೀರ ಇದಕ್ಕೆ ಸಂಬಂಧಪಟ್ಟ ಅದಕ್ಕೆ ರಿಲೇಟಾಗಿ ನೀವು ಸ್ವಲ್ಪ ಸ್ಟಫಿಂಗನ್ನು ಅದಕ್ಕೆ ಸೇರಿಸ್ಕೊಳ್ಳಿ. ಈ ಥರ ನೋಡಿ ಹೋಳಿಗೆಗೆಲ್ಲ ನಾವು ಹೇಗೆ ಮಾಡ್ತೀವಲ್ಲ ಅದೇ ಥರ ಈ ಥರ ರೋಲ್ ಮಾಡಿಕೊಂಡು ಎಲ್ಲ ಹೀಗೆ ಕ್ಲೋಸ್ ಮಾಡ್ಕೊಂಡ್ಬಿಡಿ. ಹಾಗೆ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಕೈಯಲ್ಲಿ. ಆಮೇಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊಳ್ಬೇಕು, ಜಾಸ್ತಿ ಪ್ರೆಷರ್ ಹಾಕಿ ಒತ್ತಬಾರ್ದು, ಹಾಗೇನಾಗುತ್ತೆ ಹಿಟ್ಟು ಅಂಟ್ಕೊಂಡು ಬಿಡುತ್ತೆ ಮಣೆಗೆ, ಮತ್ತು ಸ್ಟಫಿಂಗ್ ಎಲ್ಲ ಹೊರಗೆ ಬರೋಕ್ಕೆ ಶುರು ಆಗುತ್ತೆ. ಹೀಗೆ ಲೈಟಾಗಿ ನೀವೆಲ್ಲ ಕಡೆ ಹೀಗೆ ತಿರುಗಿಸ್ತಾನೆ ನೀವು ಇದು ಮಾಡಬೇಕು, ಲಟ್ಟಿಸ್ಬೇಕು, ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು. ಹಾಗೇನಾಗುತ್ತೆ ಒಳಗಡೆ ಲೇಯರೂ ಬರುತ್ತೆ ಪರೋಟ, ಮತ್ತು ಸ್ಟಫಿಂಗ್ ಇದೆಯಲ್ಲ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ನೀವು ಪ್ರೆಸ್ ಮಾಡಿ ಒತ್ಬಿಟ್ರೆ ಏನಾಗುತ್ತೆ, ಮಧ್ಯದಲ್ಲಿ ಸ್ಟಫಿಂಗ್ ಬರುತ್ತಲ್ಲ ಸೈಡಲ್ಲೆಲ್ಲ ಬರೀ ಹಿಟ್ಟು ಉಳ್ಕೊಂಡ್ಬಿಡುತ್ತೆ, ಇಲ್ಲ ಹರಿದ ಸ್ಟಫಿಂಗ್ ಎಲ್ಲ ಮಣೆಗೆ ಅಂಟ್ಕೊಳ್ಳೋಕೆ ಶುರು ಆಗುತ್ತೆ. ಹಾಗಾಗಿ ಈ ಥರ ಲೈಟಾಗಿ ಪ್ರೆಸ್ ಮಾಡಿಕೊಂಡು ನೀವು ಲಟ್ಟಿಸ್ಕೊಳ್ಬೇಕು. ತುಂಬ ದಪ್ಪನೂ ಬೇಡ, ಕೆಲವರು ತುಂಬ ದಪ್ಪ ಮಾಡ್ತಾರೆ, ನಿಮಗೆ ಬೇಕಾದರೆ ದಪ್ಪ. ನಾನಿಲ್ಲಿ ಮೀಡಿಯಮ್ ಆಗಿಟ್ಟಿದ್ದೀನಿ, ತುಂಬ ದಪ್ಪನೂ ಇಲ್ಲ, ತುಂಬ ತೆಳುವೂ ಇಲ್ಲ. ನೋಡಿ ಈ ಥರ ನೀಟಾಗಿ ಸೈಡಲ್ಲೆಲ್ಲ ಚೆನ್ನಾಗಿ ಅದನ್ನು ಇದು ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕು. ಎಷ್ಟು ದೊಡ್ಡದು ನಿಮ್ಮ ಕಾವಲಿ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದಾಗಿ ನೀವು ಲಟ್ಟಿಸ್ಕೊಳ್ಬೇಕು. ನೋಡ್ತಿರ್ಬೋದು ನೀವಿಲ್ಲಿ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಈಕ್ವಲಾಗಿ ಸ್ಪ್ರೆಡ್ ಆಗಿದೆ, ಎಲ್ಲೂ ಸಹ ಒಂಥರ ಹಿಟ್ಟು ಉಳ್ಕೊಳ್ಳಿಲ್ಲ. ಈ ಥರ ಆದರೆ ಆಯಿತು ಅಷ್ಟೇ. ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೆ ನೋಡಿ, ಕಾದಿದೆ. ಈಗ ಇದನ್ನು ಹಾಕ್ಕೊಳ್ಳೋಣ. ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕಾಸ್ಕೊಂಡ್ರೆ ಆಯಿತು. ಎರಡು ಕಡೆಯೂ ಚೆನ್ನಾಗಿ ಮಗ್ಚಾಕ್ಕೊಂಡು, ಒಂದು ಸತಿ ಈ ಥರ ಮಗ್ಚಾಕಿದ್ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು, ಮತ್ತು ಅದನ್ನು ಉಲ್ಟಾ ಹಾಕಿ ಮತ್ತು ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ, 2 ಸೈಡು ಎಣ್ಣೆ ಹಾಕಿ ಚೆನ್ನಾಗಿ ಕಾಸ್ಕೊಳ್ಬೇಕು. ತುಪ್ಪ ಬೇಕಾದವರು ತುಪ್ಪ ಹಾಕ್ಕೊಳ್ಳೋದಾದರೂ ಹಾಕ್ಕೊಳ್ಬೋದು. ಪರೋಟಕ್ಕೆಲ್ಲ ತುಂಬ ಎಣ್ಣೆ ಹಾಕ್ತಾರೆ, ಇದು ನಾವು ಮನೇಲಿ ಮಾಡೋದ್ರಿಂದ ಸ್ವಲ್ಪ ಲೈಟಾಗಿ ಎಣ್ಣೆ ಇದ್ದರೆ ಸಾಕು. ಈ ಥರ ನೋಡಿ ಸೈಡೆಲ್ಲ ಪ್ರೆಸ್ ಮಾಡಿಕೊಂಡು ಕಾಸ್ಕೊಳ್ಬೇಕು, ಇಲ್ಲಾಂದರೆ ಏನಾಗುತ್ತೆ ಸೈಡೆಲ್ಲ ಹಸಿ ಉಳ್ಕೊಳ್ಳುತ್ತೆ, ಮಧ್ಯೆ ಅಷ್ಟೇ ಚೆನ್ನಾಗಿ ಕಾಯುತ್ತೆ. ಹಾಗಾಗಿ ಈ ಥರ ಅದನ್ನು ಫುಲ್ ಸೈಡಲ್ಲೆಲ್ಲ ಇದು ಮಾಡಿಕೊಂಡು ಚೆನ್ನಾಗಿ ಕಾಸ್ಕೊಂಡ್ರೆ ಸೂಪರಾಗಿರೋಂಥ ಪರೋಟ ರೆಡಿಯಾಗಿದೆ. ಇದೇ ಥರ ಎಲ್ಲ ಪರೋಟಗಳನ್ನು ನೀವು ಮಾಡಿಕೊಂಡ್ರೆ ಆಯಿತು. ಎಷ್ಟು ಈಸಿಯಾಗಿ ಮಾಡ್ಕೊಂಡ್ವಲ್ವ. ಸೊ ಒಮ್ಮೆ ಇದನ್ನು ನೀವು ಲಂಚ್ ಬಾಕ್ಸಿಗಾಗಲಿ ಅಥವಾ ಮನೆಗೆ ಬ್ರೇಕ್ಫಾಸ್ಟಿಗೆಲ್ಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾನು ಹೇಳಿದ್ನಲ್ವ ಲೈಟಾಗಿ ಲಟ್ಸ್ಕೊಂಡ್ರೆ ಲೇಯರ್ಸ್ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ನಾನು ಅರ್ಧ ಪರೋಟ ಮಾಡಿ ನೋಡಿ, ಕೊನೆಯವರೆಗೂ ಎಷ್ಟು ಚೆನ್ನಾಗಿ ಲೇಯರ್ ಬಂದಿದೆ, ಸ್ಟಫಿಂಗ್ ಎಲ್ಲ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅಂತ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.